ಎಲ್ರಿಗೂ ನಮಸ್ಕಾರ. ಸತ್ಯಂ ಶಿವಂ ಸುಂದರಂ ಈ ಪ್ರವಚನ ಮಾಲಿಕೆಯಲ್ಲಿ ಶಿವನ ಯತೀಶ್ವರಾವತಾರದ ಬಗ್ಗೆ ಹೇಳ್ತೇನೆ. ಅರ್ಬುದ ಪರ್ವತದಲ್ಲಿ ಆಹುಕ ಅಂತಕ್ಕಂತಹ ಒಬ್ಬ ಬೇಡ ಇದ್ದ. ಅವನ ಹೆಂಡತಿ ಆಹುಕೆ, ಇಬ್ಬರು ಶಿವಭಕ್ತರು. ಒಮ್ಮೆ ಶಿವ ಯತಿವೇಷಧಾರಿಯಾಗಿ ಅವರ ಗುಡಿಸ್ಲಿಕ್ಕೆ ಬರ್ತಾನೆ. ದೈನ್ಯದಿಂದ ಬೇಡ್ತಾನೆ, ಈ ಒಂದು ರಾತ್ರಿ ನಾನು ನಿಮ್ಮಲ್ಲಿರ್ತೀನಿ, ಬೆಳಗ್ಗೆ ಎದ್ದು ಹೋಗ್ತೀನಿ, ಅದಕ್ಕೆ ನೀವು ನನಗೆ ಅವಕಾಶ ಕೊಡಬೇಕು ಅಂತ, ನಿಮಗೆ ಒಳ್ಳೆಯದಾಗುತ್ತೆ ಎಂದ. ಆಗ ಬೇಡ ಹೇಳ್ತಾನೆ, ಸ್ವಾಮಿ, ನೀವೇನೋ ಹೇಳ್ತಾ ಇರತಕ್ಕಂಥದ್ದು ಸತ್ಯ, ಆದರೆ ನಮ್ಮ ಗುಡಿಸಲು ತುಂಬ ಚಿಕ್ಕದು, ನಿಮಗೆ ಎಲ್ಲಿ ಕೊಡೋದು ಜಾಗನ? ಆಗ ಯತಿ ಹೇಳ್ತಾನೆ ನಿರಾಸೆಯಿಂದ, ನಾನು ಹೊರಡ್ತೀನಿ ಹಾಗಾದರೆ ಅಂತ. ಸರಿ, ಆ ಬೇಡ್ತಿ ಇದ್ದಾಳಲ್ಲ, ಅವಳೇನು ಮಾಡ್ತಾಳೆ, ಯೋಚನೆ ಮಾಡಿ ಗಂಡಂಗೆ ಹೇಳ್ತಾಳೆ, ಸ್ವಾಮಿ, ಯತಿಯನ್ನು ನಿರಾಸೆಗೊಳಿಸಬೇಡಿ, ನಮ್ಮ ಗೃಹಸ್ಥ ಧರ್ಮವನ್ನು ನಾವು ನೋಡ್ಕೋಬೇಕು ತಾನೆ, ನೀವಿಬ್ಬರು ಗುಡಿಸಲಿನ ಒಳಗಡೆ ಮಲ್ತ್ಕೊಳ್ಳಿ, ನಾನು ಆಯುಧಗಳನ್ನು ಹಿಡಿದುಕೊಂಡು ಹೊರಗಡೆ ಒಂದು ರಾತ್ರಿಯನ್ನು ಕಳಿತೀನಿ ಅಂತ ಹೇಳ್ತಾಳೆ. ಆಗ ಬೇಡ ಯೋಚನೆ ಮಾಡ್ತಾನೆ, ಹೆಂಡತಿಯನ್ನು ಹೊರಗೆ ಕಳಿಸಿ ನಾನು ಒಳಗೆ ಇರೋದು ಸರಿಯಲ್ಲ, ಯತಿಯನ್ನು ಬೇರೆಡೆ ಹೋಗಕೊಡುವುದು ಸರಿಯಿಲ್ಲ, ಏನಾದರೂ ಆಗಲಿ ನಾನೇ ಹೊರಗಿರ್ತೀನಿ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಯತಿಯನ್ನು, ತನ್ನ ಹೆಂಡತಿಯನ್ನು ಗುಡಿಸಲಿನ ಒಳಗಡೆ ಇರುವಂತೆ ಒತ್ತಾಯಪಡಿಸಿ ಆಯುಧಪಾಣಿಯಾಗಿ ಹೊರಗಡೆ ಕೂತ್ಕೊಳ್ತಾನೆ. ರಾತ್ರಿಯಲ್ಲಿ ಆತ ಎಷ್ಟೋ ಮೃಗಗಳೊಂದಿಗೆ ಹೋರಾಡಬೇಕಾಗಿ ಬರುತ್ತೆ. ಕೊನೆಗೂ ಕೆಲವು ಮೃಗಗಳು ಅವರನ್ನು ಕೊಂದು ತಿಂದೇ ಬಿಡ್ತವೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಬೇಡ ಸತ್ತೋಗ್ಬಿಟ್ಟಿರ್ತಾನೆ. ಯತಿ ವ್ಯಥೆ ಪಡ್ತಾನೆ. ಆದರೆ ಬೇಡ್ತಿ, ನನ್ನ ಪತಿ ಒಳ್ಳೆಯ ಉದ್ದೇಶಕ್ಕಾಗಿಯೇ ಪ್ರಾಣಗಳನ್ನು ಕಳೆದುಕೊಂಡಿದ್ದಾನೆ, ಆತ ನಿಜವಾಗಿಯೂ ಧನ್ಯ, ನಾನು ಬೆಂಕಿಗೆ ಹಾರಿ ಬೂದಿಯಾಗಿ ಆತನ್ನು ಹಿಂಬಾಲಿಸ್ತೀನಿ ಅಂತ. ನೀನು ಒಂದು ಚಿತೆಯನ್ನು ಸಿದ್ಧಪಡಿಸಿಕೊಡು ಅಂತ ಕೇಳ್ತಾಳೆ ಯತಿಯನ್ನು. ಯತಿ ಏನು ಮಾಡ್ತಾನೆ, ಚಿತೆಯನ್ನು ಸಿದ್ಧ ಮಾಡ್ತಾನೆ, ಆಕೆ ಅದರಲ್ಲಿ ಹಾರ್ತಾಳೆ. ಆಗ ಶಿವ ತನ್ನ ನಿಜರೂಪವನ್ನು ತೋರಿ, ಎಂತಹ ಕೆಲಸ ಅಂದರೆ, ಆಹಾ ಎಂತಹ ಧನ್ಯ ನೀನು ಅಂತ ಹೇಳ್ತಾ ಬೇಡ್ತಿಯನ್ನು ತಡೆದು, ನೀನೇನು ಬೇಕು ವರ ಕೇಳು ಅಂತ ಹೇಳ್ತಾನೆ. ಆಗ ಆ ಬೇಡ್ತಿ ಆನಂದದಿಂದ ಮೂಕ ವಿಸ್ತಲಾಗ್ತಾಳೆ, ಏನು ಈಶ್ವರನೇ ವರಗಳನ್ನು ಕೊಟ್ಬಿಟ್ಟಿದ್ದಾನೆ, ಈಶ್ವರನೇ ನಮ್ಮ ಮನೆಗೆ ಬಂದಿದ್ದಾನೆ ಅಂತ. ಅವಳೇನು ಮಾಡ್ತಾಳೆ, ಮುಂದಿನ ಜನ್ಮದಲ್ಲಿ ಅವನೇ ಅಂದರೆ, ಈಗ ಏನಂದರೆ ಅವಳು ತುಂಬ ಸಂತೋಷವಾಗಿ ಬೇಡ್ತಿ, ಶಿವನೇ ನಮ್ಮ ಮನೆಗೆ ಬಂದು ವರ ಕೊಡ್ತಾ ಇದ್ದಾನೆ ಅಂದ ತಕ್ಷಣ ಭಾಳ ಸಂತೋಷ ಆಗಿಬಿಡ್ತಾಳೆ. ಹಾರಕ್ಕೆ ಅಂತ ಇನ್ನೇನು ಹೋಗಬೇಕು ನಾನು ಅಂತ ಹೇಳಿ ಅವಳು ಚಿತೆಗೆ ಹಾರ್ತಾ ಇರಬೇಕಾದ್ರೆ ಈಶ್ವರನೇ ಹೇಳ್ತಾನೆ, ನಾನೇ ನಿಂಗೆ ವರ ಕೊಡ್ತೀನಿ ತಾಳು ಬೇಡ್ತಿ, ಮುಂದಿನ ಜನ್ಮದಲ್ಲಿ ನೀವಿಬ್ಬರು ನಳ ದಮಯಂತಿಯರಾಗಿ ಹುಟ್ಟುತ್ತೀರಾ, ನಿಮ್ಮ ಸಮಾಗಮವನ್ನು ಈ ಯತಿಯ ಸಂಸ್ವರೂಪದಿಂದನೇ ಬಂದು ಸಾಧಿಸಿಕೊಡ್ತಾನೆ, ನೀವಿಬ್ಬರೂ ಸೇರಿ ರಾಜಭೋಗವನ್ನು ಅನುಭವಿಸಿ ಕೊನೆಗೆ ಮುಕ್ತರಾಗ್ತೀರಾ ಅಂತ ವರ ಕೊಡ್ತಾನೆ. ಆಮೇಲೆ ಶಿವ ಅಚಲೇಶ್ವರ ಅಂತಕ್ಕಂತಹ ಲಿಂಗರೂಪವನ್ನು ತಾಳ್ತಾನೆ. ಬೇಡ ಮುಂದಿನ ಜನ್ಮದಲ್ಲಿ ನಿಷಾದ ದೇಶದ ವೀರಸೇನ ರಾಜನ ಕುಮಾರ ನಳನಾಗಿ ಹುಟ್ಟುತ್ತಾನೆ. ಬೇಡ್ತಿ ವಿದರ್ಭ ದೇಶದಲ್ಲಿ ಭೀಮ ನೃಪತಿಯ ಮಗಳು ದಮಯಂತಿಯಾಗಿ ಹುಟ್ಟುತ್ತಾಳೆ. ಬೇಡರ ಜನ್ಮದಲ್ಲಿ ಯತಿಗೆ ಮಾಡಿದ ಸತ್ಕಾರದ ಪುಣ್ಯದ ಫಲವಾಗಿ ಆ ಯತಿಯೇ ಹಂಸರೂಪದಿಂದ ಬಂದು ನಳ ದಮಯಂತಿ ಇದ್ದಾರಲ್ಲ, ಅವರ ಸಮಾಗಮವನ್ನು ಅವನು ಏರ್ಪಡಿಸ್ತಾನೆ. ಇದು ಶಿವನ ಈ ಯತೀಶ್ವರ ಹಾಗೂ ಹಂಸಾವತಾರದ ಕಥೆ. ಒಂದೇ ಇದರಲ್ಲಿ 2 ಅವತಾರ ಬರುತ್ತೆ. ಇದನ್ನು ಯಾರು ಕೇಳ್ತಾರೋ ಅವರು ಉತ್ತಮ ಗತಿಯನ್ನು ಹೊಂದುತ್ತಾರೆ ಅಂತ ಶಿವಪುರಾಣದಲ್ಲಿ ತಿಳಿಸಿದ್ದಾರೆ.